ಹಾಯ್ ನಮಸ್ತೆ ಫ್ರೆಂಡ್ಸ್. ಖಜಾನೆ 2ರಲ್ಲಿ ಸ್ಯಾಲರಿ ಹೆಡ್ಗೆ ಆರ್ಥಿಕ ವರ್ಷದಲ್ಲಿ ಜಮಾ ಆಗಿರ್ತಕ್ಕಂಥ ಹಣ ಎಷ್ಟು ಮತ್ತು ಯಾವ ದಿನಾಂಕದಂದು ಜಮಾ ಆಯಿತು ಮತ್ತು ಪ್ರತಿ ಸಲ ನೀವು ಖರ್ಚು ಮಾಡಿರ್ತಕ್ಕಂಥ ಸಂಪೂರ್ಣ ಮಾಹಿತಿಯನ್ನ ಯಾವ ರೀತಿ ಪಡೆಯಬೇಕೆಂದು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಮೊದಲನೇದಾಗಿ ನಿಮ್ಮ K2 ಲಾಗಿನ್ ಪೇಜ್ ಅನ್ನ ಓಪನ್ ಮಾಡಿ ಅಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಹಾಕಿ ಕ್ಯಾಪ್ಚಾ ಹಾಕಬೇಕಾಗುತ್ತೆ. ಕ್ಯಾಪ್ಚಾವನ್ನ ಹಾಕಿ ಸೈನ್ ಇನ್ ಮಾಡಬೇಕು. ಸೊ ಸೈನ್ ಇನ್ ಆದ ತಕ್ಷಣ ಇಲ್ಲಿ ರೋಲ್ ಸೆಲೆಕ್ಷನ್ ಪೇಜ್ ಓಪನ್ ಆಗುತ್ತೆ. ನಾವು ಆ ಮಾಹಿತಿಯನ್ನ ಪಡ್ಕೋಬೇಕಂದ್ರೆ ಇಲ್ಲಿ ಡಿಡಿಒ ರೋಲ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಡ್ರಾಯಿಂಗ್ ಅಂಡ್ ಡಿಸ್ಬರ್ಸ್ಮೆಂಟ್ ಆಫೀಸರ್ ಆ ರೋಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ತಕ್ಷಣ ಈ ರೀತಿಯಾದ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಡಗಡೆ ಒಂದು ಆಪ್ಷನ್ ಇದೆ PRI ಅಂತ ಹೇಳಿ. ಅದರ ಮೇಲೆ ಕರ್ಸರ್ನ ಇಟ್ಟಾಗ 3 ಟ್ಯಾಬ್ಗಳು ಓಪನ್ ಆಗ್ತವೆ. ವರ್ಕ್ ಲಿಸ್ಟ್, ರಿಪೋರ್ಟ್ ಮತ್ತು ಟ್ರಾನ್ಸಾಕ್ಷನ್ ಅಂತ ಹೇಳಿ. ಕರ್ಸರ್ ಅನ್ನು ನಾವು ಟ್ರಾನ್ಸಾಕ್ಷನ್ ಮೇಲೆ ಇಟ್ಟಾಗ ಮತ್ತೆ ಕೆಲವೊಂದಿಷ್ಟು ಟ್ಯಾಬ್ಗಳು ಓಪನ್ ಆಗುತ್ತವೆ. ಅಲ್ಲಿ PRI ಅಕೌಂಟ್ ಅಂತ ಹೇಳಿದೆ. ಅದರ ಮೇಲೆ ಕರ್ಸರ್ನ ಇಟ್ಟಾಗ ಇನ್ನೂ ಹೆಚ್ಚಿನ ಆಪ್ಷನ್ಗಳು ಓಪನ್ ಆಗುತ್ತವೆ. ಅಲ್ಲಿ ಎರಡನೇ ಆಪ್ಷನ್ ಸ್ಕೀಮ್ ಫೋಲಿಯೋ DDO ಫಾರ್ TPE ಅಂತ ಹೇಳಿ ಒಂದು ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಮತ್ತೊಂದು ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಜಮಾ ಆಗಿರ್ತಕ್ಕಂಥ ಮತ್ತು ಖರ್ಚು ಮಾಡಿರ್ತಕ್ಕಂಥ ಮಾಹಿತಿ ಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಏಪ್ರಿಲ್ 1ರಿಂದ ಮಾಹಿತಿಯನ್ನ ಪಡಿಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏಪ್ರಿಲ್ 1ರಿಂದ ಇವತ್ತಿನ ಡೇಟ್ ವರೆಗೂ ಡೇಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ಹೆಡ್ ಆಫ್ ಅಕೌಂಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಹೆಡ್ ಆಫ್ ಅಕೌಂಟ್ ನ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಕೆಳಗಡೆ ಜನರೇಟ್ ಆರ್ಡರ್ ಅಂತಿದೆ, ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು PDF ಪೇಜ್ ಓಪನ್ ಆಗುತ್ತೆ. ಈ PDF ನಲ್ಲಿ ನಿಮ್ಮ ಸ್ಯಾಲರಿ ಹೆಡ್ಗೆ ಜಮಾ ಆಗಿರ್ತಕ್ಕಂಥ ಹಣದ ಮಾಹಿತಿಯನ್ನ ನಾವು ಕಾಣಬಹುದು. ಹಾಗೆ ಇಲ್ಲಿ ಅಬ್ಸರ್ವ್ ಮಾಡಬಹುದು ರಿಲೀಸ್ ಆರ್ಡರ್ ನಂಬರು, ರಿಲೀಸ್ ಅಮೌಂಟ್, ಮತ್ತೆ ಪ್ರತಿ ಸಲ ನೀವು ಖರ್ಚು ಮಾಡಿರ್ತಕ್ಕಂಥ ಸ್ಯಾಲರಿಗಾಗಿ ಖರ್ಚು ಮಾಡಿರ್ತಕ್ಕಂಥ ಹಣದ ಸಂಪೂರ್ಣ ಮಾಹಿತಿಯನ್ನ ಇಲ್ಲಿ ನೀವು ಕಾಣಬಹುದು. ಏನೇನು ಅಂತಂದ್ರೆ ಬಿಲ್ ಅನ್ನ ಸಬ್ಮಿಟ್ ಮಾಡಿರ್ತಕ್ಕಂಥ ಡೇಟ್, ಟೋಕನ್ ನಂಬರು, ಆ ಬಿಲ್ ಅಮೌಂಟ್, ವೋಚರ್ ಡೇಟ್, ವೋಚರ್ ನಂಬರು, ಬಿಲ್ ಅಪ್ರೂವ್ಡ್ ಅಮೌಂಟ್. ಸೊ ಹೀಗೆ ಆರ್ಥಿಕ ವರ್ಷದಲ್ಲಿ ನೀವು ಸ್ಯಾಲರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಖರ್ಚು ಮಾಡಿರ್ತೀರಿ ಆ ಇಷ್ಟು ಮಾಹಿತಿಯನ್ನ ಈ ಪೇಜ್ ನಲ್ಲಿ ನಾವು ಪಡ್ಕೋಬಹುದು. ಈ ರೀತಿಯಾಗಿ ನಾವು ಖಜಾನೆ 2ರಲ್ಲಿ ಸ್ಯಾಲರಿ ಹೆಡ್ ನಲ್ಲಿ ಹಣ ಬಂದಿರತಕ್ಕಂಥದ್ದು, ಖರ್ಚಾಗಿರ್ತಕ್ಕಂಥದ್ದು ಮಾಹಿತಿಯನ್ನ ಪಡ್ಕೋಬಹುದು. ಹೀಗೆ ಇನ್ನು HRMS ಹಾಗೂ K2ಗೆ ಸಂಬಂಧಪಟ್ಟಂತ ಮಾಹಿತಿ ನಿಮಗೆ ಬೇಕಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.